ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗೋ ಅಷ್ಟರಲ್ಲಿ ನಮ್ಮಮ್ಮ ಪೂಜೆ ಮಾಡ್ತಾಯಿದ್ರು. ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬದ ದಿನ ಕಲ್ಲಂಗಡಿಯನ್ನು ಇಲ್ದೇ ಇರೋದೇ ಇಲ್ಲ. ಅದನ್ನು ತಿಂದು ಸ್ವಲ್ಪ ರೀಲ್ಸ್ ಮಾಡಿ ನೆಕ್ಸ್ಟ್ ನಾವು ಹೊರಟಿದ್ದೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮುಗಿಸಿ ನೆಕ್ಸ್ಟು ತೇರ್ ಮೇಲಿರುವ ದೇವ್ರಿಗೂ ಕೈ ಮುಗಿದ್ವಿ. ಇದನ್ನೆಲ್ಲ ಮುಗಿಸಿ ನಾವು ಪ್ರಸಾದ ತಿಂದು ಪಾನಕ ಕುಡಿದು ನೆಕ್ಸ್ಟ್ ಮನೆಗೆ ಬಂದು ಸಂಜೆ ನಾವು ಹೊರಟಿದ್ದೆ ಉರ್ಸ್ಗೆ, ಅಂದರೆ ಮುಸ್ಲಿಮ್ಸ್ ಜಾತ್ರೆಗೆ ಹೋಗಿ ತುಂಬ ವರ್ಷಗಳೇ ಆಗಿತ್ತು. ಚಿಕ್ಕದ್ರಲ್ಲಿ ಪಪ್ಪನ ಜೊತೆ ಹೋಗಿದ್ದು ನೆನಪು. ಈಗ ಹೋಗಿ ತುಂಬ ಖುಷಿ ಆಯಿತು. ಅಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಲ್ಲಿಗೆ ಹೋದಾಗ ಮುಸ್ಲಿಮ್ಸ್ ಅಲ್ಲಿ ದೇವ್ರ ಮುಂದೆ ನಿಂತು ಪ್ರೇ ಮಾಡ್ತಿದ್ರು. ನನಗೆ ಅದರೊಳಗಡೆ ಒಂಥರ ಪಾಸಿಟಿವ್ ವೈಬ್ಸ್ ಸಿಕ್ತು. ಅಲ್ಲಿಂದ ನಾವು ನೆಕ್ಸ್ಟ್ ಸ್ವಲ್ಪ ಪರ್ಚೇಸಿಂಗ್ ಮಾಡೋಣ ಅಂತ ಹೊರಟ್ವಿ. ಅಲ್ಲಿ ಒಂದು ಸ್ವಲ್ಪ ಪರ್ಚೇಸಿಂಗ್ ಮುಗಿಸಿ ನೆಕ್ಸ್ಟ್ ಹೋಗಿದ್ದೆ ನಾವು ಬ್ಯಾಗ್ ತೊಗೊಳ್ಳೋಣ ಅಂತ. ಈ ಬ್ಯಾಗ್ ತೊಗೊಂಡು ಪರ್ಚೇಸಿಂಗ್ ಎಲ್ಲ ಮುಗಿಸಿ ನಾವು ಹೊರಟಿದ್ದೆ ಏನಾದರೂ ತಿನ್ನೋಣ ಅಂತ. ಅಲ್ಲಿ ಚುರುಮುರಿ ಮಾಡ್ತಾಯಿದ್ರು, ಅದನ್ನು ತಿನ್ನೋಣ ಅಂತ ಹೋದ್ವಿ. ಚುರುಮುರಿ ಚೆನ್ನಾಗೇ ಇತ್ತು, ಬಟ್ ಸ್ವಲ್ಪ ಖಾರ ಆಗಿತ್ತು. ಇಬ್ಬರು ಕಣ್ಣಲ್ಲಿ ನೀರು ಸುರಿಸ್ಕೊಂಡು ತಿಂತಾಯಿದ್ರು. ಆ್ಯಂಡ್ ಅಲ್ಲಿ ಪ್ರಸಾದ ಕೊಡ್ತಿದ್ದಾರೆ ಅಂತ ಅನೌನ್ಸ್ ಮಾಡ್ತಿದ್ರು. ಪ್ರಸಾದ ಬಿಡ್ತೀವಾ, ಅಷ್ಟೊಂದು ರಶಲ್ಲೂ ಹೋಗಿ ಹೆಂಗೋ ಪ್ರಸಾದನ ಇಸ್ಕೊಂಡು ತಿಂದ್ವಿ. ಅದಾದಮೇಲೆ ಒಂದೊಂದು ಊರಿಂದನೂ ಈ ಥರ ಕಳಸದಲ್ಲಿ ನೀರು ತಂದು ದೇವ್ರ ಹತ್ರ ಇಡ್ತಿದ್ರು. ಅದನ್ನು ನೋಡ್ಕೊಂಡು ಮನೆಗೆ ಬಂದ್ವಿ.